ಶಿವಕುಮಾರ್ ಅವರೇ, ಈಗ ಹೇಳಿ, ನಿಮ್ಮ ರೋಷ ವೇಷ ನಿಮ್ಮ ಕೋಪ ಎಲ್ಲವೂ ನಮಗೂ ಇದೆ, ಬಟ್ ನೀವು ಪದ ಬಳಕೆ ಸ್ವಲ್ಪ ಹೈಪ್ ಆಗಿ ಮಾಡ್ತಾ ಇದ್ರಿ, ಪರವಾಗಿಲ್ಲ. ಈಗ ನೀವ್ ಏನ್ ಮಾಡ್ತೀರಾ ಸರ್? ಈಗ ಬರೀ ಮತ್ತೆ ಹೋಗಿ ಥಿಯೇಟರ್ ಬೆಂಕಿ ಹಚ್ತೀನಿ ಅನ್ಬೇಡಿ. ಏನ್ ಅವರು ಮಾತಾಡ್ತಾ ಇರೋ ಉದ್ದೇಶ ಸರಿ ಇದೆ. ಅವ್ರ ಉದ್ದೇಶ ಏನಂದ್ರೆ ಕನ್ನಡ ನೋಡಿ, ನಿಮ್ಮ ಪ್ರಕಾರ ಹೋದ್ರೆ ಕಲಾವಿದ್ರ ಸಂಘಕ್ಕೆ ಒಂದು ಮನವಿ ಕೊಡ್ಬೋದು, ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ಒಂದು ಮನವಿ ಕೊಡ್ಬೋದು, ಮಾಡಿ ಸರ್ ಕೈ ಮುಗ್ದು ಕೇಳ್ಕೊಂತೀವಿ ಅಂತ ಹೇಳ್ಬೋದು. ಅವ್ರು ಮಾಡದೆ ಇದ್ದಾಗ ನಾವೇನ್ ಮಾಡ್ಬೇಕು? ಈಗ ಈ ಮಾಧ್ಯಮದಿಂದ ಗೊತ್ತಾಗಿರುತ್ತೆ ಅವ್ರಿಗೆ. ಇಲ್ಲಿಂದಾನೇ ಕೇಳ್ಕೊಂತ ಇದೀವಿ, ಮನವಿ ಕೊಟ್ಟು ದಯವಿಟ್ಟು ತಾವು ಈ ಚಲನಚಿತ್ರನ ಬ್ಯಾನ್ ಮಾಡಿ, ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಕಲ್ಪಿಸ್ಕೊಡ್ಬೇಡಿ ಅಂತ ಹೇಳಿ ಕೇಳ್ಕೊಂತೀವಿ. ಆದ್ರೆ ಮಾಡಲ್ಲ ಇವರು. ಅದರಿಂದ ನಾವೇನ್ ಮಾಡಬೇಕು? ನಾವೆಲ್ಲ ಹೋರಾಟಗಾರರು ತೀರ್ಮಾನ ತಗೊಂತೀವಿ. ಆ ಚಲನಚಿತ್ರ ಎಲ್ಲಿ ನಡೀತಾ ಇದೆ ಅಲ್ಲಿ ಹೋಗ್ತೇವೆ, ಆ ಸೀನ್ನ ಕುಯ್ದಾಕ್ತೇವೆ. ಅವಾಗ ಬುದ್ಧಿ ಬರ್ತದೆ, ಅವಾಗ ನಮ್ಮೇಲೆ ಒಂದು ಪ್ರಕರಣ ಆಗ್ತದೆ. ನಮ್ಗೇನು ಇದೇನು ಹೊಸದಲ್ಲ. ಕನ್ನಡಕ್ಕಾಗಿ ನಾವು ನೋಡಂಗಿಲ್ಲ, ಇದು ಕಾಮನ್ ಆಗೋಗಿದೆ. ಆದ್ರೆ ನಿಜವಾದ ಹೆಣ್ಣಿನ ಮೇಲೆ ಗೌರವ ಇದ್ರೆ ಶಿವಣ್ಣ ಅವ್ರಿಗೆ ಇಲ್ಲಿಂದ ಮನವಿ ಮಾಡ್ತೇವೆ. ದಯವಿಟ್ಟು ಶಿವಣ್ಣ ಅವರು, ಸುದೀಪ್ ಅವರು, ಧ್ರುವ ಸರ್ಜಾ ಅವರು, ಉಪೇಂದ್ರ ಅವರು, ಯಶ್ ಅವರು, ಈ ಮೇರು ನಟರು ಏನಿದ್ದಾರೆ, ಈಗ ಈ ರಾಜಣ್ಣ ಇದ್ದಿದ್ರೆ ಈ ರೀತಿ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಈ ವಿಷ್ಣುವರ್ಧನ್ ಅವ್ರು ಇದ್ದಿದ್ರೆ ಈ ರೀತಿ ಮಾತಾಡ್ಲಿಕ್ಕೆ ಆಗ್ತಾ, ಅಂಬರೀಶ್ ಅವ್ರು ಇದ್ದಿದ್ರೆ ಈ ರೀತಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಈ ರೀತಿ ಮಾತಾಡಿದ್ರೆ ತಕ್ಷಣ ಧ್ವನಿ ಎತ್ತೋರು. ಇವತ್ತು ಹಿಂಗೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಹೆಣ್ಮಕ್ಳಿಗೆ ಅಗೌರವ ಆಗಿದೆ ಅಂತ. ಆಮೇಲೆ ಚಲನಚಿತ್ರ ನಟಿಯರು, ರಮ್ಯಾ ಅವರಾಗಿರ್ಲಿ, ರಕ್ಷಿತಾ ಅವರಾಗಿರ್ಲಿ, ಆಮೇಲೆ ರಚಿತಾರಾಮ್ ಅವರಾಗಿರ್ಲಿ, ಈಗ ಸಾಕಷ್ಟು ಜನ ನಟಿಯರೇನಿದ್ದೀರಿ, ತಾವೆಲ್ರಿಗೂ ನಾವು ಮನವಿ ಮಾಡ್ತಾ ಇದ್ದೇವೆ, ಕೂಡಲೇ ಈ ಚಲನಚಿತ್ರದ ವಿರುದ್ಧ ತಾವು ಧ್ವನಿ ಎತ್ತಬೇಕು. ಆಮೇಲೆ ಸರ್ಕಾರ ಎತ್ತಬೇಕು. ಎಲ್ಲರೂ ತಾವೇನಾದ್ರೂ ಈ ಧ್ವನಿ ಎತ್ತಿ ಈ ಚಲನಚಿತ್ರ ನಿಂತಿಲ್ಲ ಅಂದ್ರೆ ಹೆಣ್ಮಕ್ಳ ರಕ್ಷಣೆಗಾಗಿ ನಾವೇ ಹೋರಾಟಗಾರರು ನಿಂತು ಆ ಚಲನಚಿತ್ರನ ಬಂದ್ ಮಾಡಿಸೋಂಥ ಕೆಲಸ ನಾವು ಮಾಡ್ತೇವೆ. ನಾವು ಕಾನೂನನ್ನ ಮೀರಲೇಬೇಕಾಗ್ತದೆ. ಕಾನೂನು ಮೀರಲಿಲ್ಲ ಅಂದ್ರೆ ಈ ಕೆಲ್ಸಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ನಾಡು ನುಡಿ ನೆಲ ಜಲ ಭಾಷೆಗಂತ ಬಂದಾಗ ನಾವು ಮಾತಾಡೋದು ಹೀಗೇನೆ. ನಿರ್ದೇಶಕರು ಕುಮಾರ್ ಇವರು ಬೇಜಾರು ಮಾಡ್ಕೊಂಬಾರ್ದು, ಕುಮಾರ್ ಅವರು. ಮತ್ತೆ ನಾನು ಮಾತಾಡ್ತಾ ಇರೋದು ಅವ್ರಿಗೆ ಏನಾದ್ರು ತುಂಬಾ ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ, ನಮ್ಗೆ ರೋಷ ಅದೇ ರೀತಿ ಇರುವಂತದ್ದು. ಯಾಕೆ ಅಂದ್ರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ 100 ಸತಿ ನಾವು ದೂರು ಕೊಟ್ಟಿರ್ಬೋದು ಎಲ್ಲಾ ವಿಚಾರದಲ್ಲೂ. ಬೇರೆ ಪರಭಾಷಿಕ ಚಲನಚಿತ್ರಗಳು ಬಂದಾಗ ನಮ್ಮ ಚಲನಚಿತ್ರಗಳು, ಕನ್ನಡ ಚಲನಚಿತ್ರಗಳು ಕನ್ನಡ ಭಾಷೆಯಲ್ಲಿರುವಂತ ಥಿಯೇಟರ್ ಸಿಗಲ್ಲ. ಹೌದು, ಬೇರೆ ಚಲನಚಿತ್ರಗಳು ಬಂದಾಗ ಅವಕಾಶ ಮಾಡ್ಕೊಡ್ತಾರೆ. ಇದೇ ಎಷ್ಟೋ ಥಿಯೇಟರ್ ಕೊಟ್ಟಿರ್ತಾರೆ ಇದೇ ಚಲನಚಿತ್ರ, ಲೋಕ ಅನ್ನೋ ಚಲನಚಿತ್ರಕ್ಕೆ. ಹೌದು, ಯಾಕೆ ಅಂದ್ರೆ ಇವ್ರಿಗೆ ಅದೇನೋ ಡಬ್ಬಿಂಗ್ ಆಸೆಗಳು, ಇದ್ರಲ್ಲಿ ಏನ್ ಲಾಭ ಇದೆಯೋ ಗೊತ್ತಿಲ್ಲ. ಪರಭಾಷಾ ವ್ಯಾಮೋಹ. ಅದು ಕಟೌಟ್ಗಳು ಯಾವ ತರ ಇರುತ್ತೆ ಅಂದ್ರೆ, ಅವರು ರಾಜ್ಯದಲ್ಲೂ ಅಷ್ಟು ದೊಡ್ಡ ಕಟೌಟ್ರು ಹಾಕಲ್ಲ. ಆ ಕೂಲಿ ಅನ್ನೋ ಚಲನಚಿತ್ರ ರಜನಿಕಾಂತದ್ದು ಅಸಹ್ಯ ಹುಟ್ಟುತ್ತೆ. ಅವ್ನು ದೊಡ್ಡ ಅವ್ನು ಇರ್ಬೋದು ಈ ರಾಜ್ಯದವನು, ಆದ್ರೆ ಅವನು ಆ ಭಾಷೆಯವನು, ಆ ಭಾಷೆಗೆ ಅವ್ನು ಪ್ರೋತ್ಸಾಹ. ನೀವು ನಾನೊಂದು ಸ್ವಲ್ಪ ಇದ್ರಲ್ಲಿ ಮಾತಾಡ್ತೀನಿ ಅಂತ ನನ್ನ ಅವಾಯ್ಡ್ ಮಾಡಬಾರ್ದು. ನೀವು ಇಲ್ಲ, ನನ್ ಕೇಳಿಸ್ಕೊಬೇಕು. ಯಾಕೆ ಅಂದ್ರೆ ಆ ತಮಿಳು ಕೂಲಿ, ಆ ತಮಿಳಲ್ಲಿ ಹಾಕ್ಬಿಟ್ಟು ನೋಡ್ಕೊ ಬಂದ್ರೆ ನೀವು ಸಿನಿಮಾನ ಲೋಫರ್ಸ್ ನೋಡಲ್ಲ ಮೇಡಮ್. ಬೇರೆ ಭಾಷೆ ಚಲನಚಿತ್ರ ನಾವು ನೋಡಲ್ಲ, ಆದ್ರೆ ಅಲ್ಲಿ ನಿಂತಿರ್ತಾರೆ. ಅದೇ ನಮ್ಮ ಚಲನಚಿತ್ರ ಆದ್ರೆ ಕನ್ನಡ ಉಳಿಸಿ ಬನ್ನಿ 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 ಅಂತ ಆರ್ತಿ ಹಿಡಿದು ಕಡಿದ್ರು ಬರ್ತಾ ಇಲ್ಲ. ಅದರಿಂದ ಕನ್ನಡಿಗರಿಗೂ ಕೂಡ ಒಂದ್ ಸ್ವಲ್ಪ ಸ್ವಾಭಿಮಾನ ಇರ್ಲಿ. ಕನ್ನಡದೆಲ್ಲ ಸಿನಿಮಾ ನೋಡ್ತೀರಾ ನೀವು? ಥಿಯೇಟರ್ಗೆ ಹೋಗಿ ನೋಡ್ತೀರಾ? ಎಷ್ಟು ಜನ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ? ಕನ್ನಡ ಪರ ಸಂಘಟನೆಯವರು ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತೀರಾ? ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವ್ರ ತರ ಚಲನಚಿತ್ರ ತೆಗಿಲಿ. ಇವ್ರು ತೆಗಿತಾರೋ ಒಂದಾಡು ಸರಿ ಇದೆ, ಒಂದಾಡು ಏನ್ ಸರ್, ಒಂದಾಡು ನೋಡಕ್ಕಾಗುತ್ತಾ? ಅವ್ರು ಹೇಳಲ್ಲ ಅದಕ್ಕೆ. ಅವಿನಾಶ್ ಅವರೇ, ನಿಮ್ಮನ್ನ ಬಹುಶಃ ನಾನು ಇಕ್ಕಟ್ಟಿಗೆ ಸಿಗಾಕಿಸ್ತಾ ಇದ್ದೀನ ಅಂತ ಗೊತ್ತಿಲ್ಲ. ನೋಡಿ, ಇಷ್ಟೆಲ್ಲ ರಂಪಾಟ ಅವಾಂತರಗಳಾದ್ರು
ನಮ್ಮ ಕನ್ನಡದ ನಟರು, ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಸೋಕಾಲ್ಡ್ ಎಲ್ಲರೂ ಸೆಲೆಬ್ರಿಟೀಸ್ ಅಲ್ವಾ, ಯಾಕೆ ಮಾತಾಡಲ್ಲ ಅನ್ಸುತ್ತೆ? ಅದೇ ಇದೆ ತೆಲುಗುದೊಂದು ಗಾದೆ ಇದೆಯಲ್ಲ, ಅಂದರಿಕಿ ಮಂಚಿವಾಡು ಅನಂತರಾಮಾಯುಡು ಅಂತ. ಸೊ ಹಂಗೆ ಯಾರ ಬಗ್ಗೆ ಮಾತಾಡ್ತಾರೆ ನಾವು ಅಲ್ಲೋದಾಗ ಏನ್ ತೊಂದರೆ ಆಗುತ್ತೋ ಅಂತ. ಯಾಕಂದ್ರೆ ಇವತ್ತು ಈ ಭಯ ಬೇರೆ ಭಾಷೆಯವರಿಗಿರಲ್ವಾ, ನಮ್ಮವರಿಗೆ ಇಲ್ಲ, ಅವ್ರು ನಿಂತ್ಕೊಂತಾರೆ ಫಿಲ್ಮ್ ಚೇಂಬರ್ ಇಲ್ಲಿ ಗಟ್ಟಿತನ ಕಳ್ಕೊಬಿಟ್ಟಿದ್ಯಾ? 100% ಕಳ್ಕೊಂಡಿದೆ. ಫಿಲ್ಮ್ ಚೇಂಬರ್ ಕೆಲವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದುಡ್ಡಿರೋರ್ಗೆ ಹೆಸರಿರೋರ್ಗೆ ಒಂಥರ, ಇಲ್ಲ ಅಂದ್ರೆ ಇಲ್ಲ. ಇವಾಗ ಒಂದಷ್ಟು ನಟರ ಹೆಸರು ತಗೊಳ್ಳೋದು ಬೇಡ, ಏನೇನ್ ಮಾತಾಡಿದಾರೆ, ಯಾವ ರೀತಿ ಬಿಹೇವಿಯರ್ ಇದೆ, ಅವ್ರ ಮೇಲೆ ಏನೂ ಇಲ್ಲ. ಇವ್ರ ಪೌರುಷ ಅಂತದ್ದು ಮಡೇನೂರ್ ಮನು ಮೇಲೆ, ಅದು ಯಾರೋ ಹಿಂದಿ ಸೋನು ನಿಗಮ್ ಮೇಲೆ, ಮಡೇನೂರ್ ಮನು ಹಿಂಗ್ ಕರ್ಸ್ಕೊಂಡು ಹಿಂಗ್ ನಿಲ್ಸ್ಕೊಂಡು ಇದ್ ಮಾಡ್ಕೊಂತಾರೆ. ಅದೇ ಇಷ್ಟು ದೊಡ್ಡ ಅವರೆಲ್ಲ ಎಲ್ಲೋದ್ರು ಇವಾಗ? ಅದನ್ನ ನಾನು ಹೇಳ್ತಾ ಇರೋದು, ಇಷ್ಟೆಲ್ಲ ತಪ್ಪು ಮಾಡಿದಾರೆ. ಯಾರನ್ನಾದ್ರೂ ಫಿಲ್ಮ್ ಚೇಂಬರ್ ಒಳಗಡೆ ಕರ್ಸಕ್ ಒಬ್ರಾದ್ರೂ post ಹಾಕಿದಾರ social mediaದಲ್ಲಿ? ಒಬ್ಬ ಸ್ಟಾರ್ನ ಇಲ್ಲಿ ಬಂದು ಫಿಲ್ಮ್ ಚೇಂಬರ್ ಹತ್ರ ಕುತ್ಕೊಳ್ಳಯ್ಯ ನಿನ್ ಮೇಲೆ ಕಂಪ್ಲೇಂಟ್ ಬಂದಿದೆ, ಇಲ್ಲ ಅವ್ರದ್ದು ಫೋನ್ಗಳಲ್ಲೇ ವ್ಯವಹಾರ ನಡೆಯುತ್ತೆ. ಮಾತಾಡಿದ್ರೆ ಮಡೇನೂರ್ ಮನೂನ್ ಕರ್ಸ್ಕೊಂತಾರೆ, ಇನ್ನೊಬ್ಬರನ್ನೇನೋ ಕರ್ಸ್ಕೊಂತಾರೆ. ಯಾರೋ ರಾಜ್ಯದ ಚಲನಚಿತ್ರ ವಾಣಿಜ್ಯ ಮಂಡಳಿ ತನ್ನ ಸತ್ವವನ್ನ ಕಳ್ಕೊಂಡಿದೆ, ಇದ್ದು ಇಲ್ದಂಗಾಗಿದೆ. 100% ನಾಯಕತ್ವ ಅನ್ನೋದು ಗಟ್ಟಿತನ ಇಲ್ಲ ಅದ್ರಲ್ಲಿ. ಮ್ಯಾಮ್ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ,